ಸಮಸ್ಯೆಗಳನ್ನು ಹಾಸಿ ಹೊದ್ದಿರುವ ನಗರ ಅಂದರೆ ಬೆಂಗಳೂರು. ಒಂದು ಕಡೆ ರಸ್ತೆ ಗುಂಡಿ, ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್. ಇದಕ್ಕೆ ಮುಕ್ತಿ ಕಾಣಿಸಿ ಅಂತ ಉದ್ಯಮಿಗಳು ಮನವಿ ಮಾಡಿ ಟ್ವೀಟ್ ಮೇಲೆ ಟ್ವೀಟ್ ಮಾಡಿದರೂ ಸಹಿತ ಏನೂ ಪ್ರಯೋಜನವಾಗಿಲ್ಲ. ಹೀಗಾಗಿ ಉದ್ಯಮಿ ನಾವೇ ರಸ್ತೆ ರಿಪೇರಿ ಮಾಡ್ತೀವಿ, ಅವಕಾಶ ಕೊಡಿ ಅಂತ ಕೇಳಿದ್ರು ಇದಕ್ಕೆ ಡಿಸಿಎಂ ಓಕೆ ಅಂದಿದ್ದಾರಂತೆ. ಬೆಂಗಳೂರು ರಸ್ತೆ ಗುಂಡಿಗೆ ಕಿರಣ್ ಮಜುಮ್ದಾರ್ ಕಿಡೆ. ನಾವೇ ರಸ್ತೆ ಅಭಿವೃದ್ಧಿ ಮಾಡ್ತೀವಿ, ಪರ್ಮಿಷನ್ ಕೊಡಿ ಎಂದ ಉದ್ಯಮಿ. ಯಾವ ರಸ್ತೆ ಹೇಳ್ತಾರೋ ಆ ರಸ್ತೆ ಕೊಡ್ತೀವಿ ಅಂದ್ರು ಡಿಸಿಎಂ. ರಸ್ತೆ ಗುಂಡಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಿ ಅಂತ ಬಯೋಕಾನ್ ಸಂಸ್ಥೆ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಪದೇ ಪದೇ ಟ್ವೀಟ್ ಮಾಡಿ ಬೇಸರ ಹೊರಹಾಕಿದ್ರು. ತಲೆ ಕೆಡಿಸಿಕೊಳ್ಳದ ಸರ್ಕಾರದ ನಡೆಗೆ ಸಾರ್ವಜನಿಕರಿಂದಲೂ ಟೀಕೆ ವ್ಯಕ್ತವಾಗ್ತಿತ್ತು. ಟ್ವೀಟ್ ಮಾಡಿದ್ರೆ ಅಭಿವೃದ್ಧಿ ಆಗೋದಿಲ್ಲ ಅನ್ನೋದನ್ನ ಅರಿತ ಉದ್ಯಮಿ ಇದೀಗ ತಾವೇ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸೋಕೆ ಮುಂದಾಗಿದ್ದಾರೆ. ಬೆಂಗಳೂರಿನ 10ಕ್ಕೂ ಹೆಚ್ಚು ರಸ್ತೆಗಳ ಅಭಿವೃದ್ಧಿ ಮಾಡಲು ಇದೀಗ ಮುಂದೆ ಬಂದಿರೋ ಕಿರಣ್ ಮಜುಮ್ದಾರ್ ಶಾ ನಗರಾಭಿವೃದ್ಧಿ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಡಿಸಿ ಜೊತೆಗೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರಂತೆ. ಬಯೋಕಾನ್ ಸಂಸ್ಥೆ ಇರುವ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಬಹುತೇಕ ಒಪ್ಪಿರುವ ನಗರಾಭಿವೃದ್ಧಿ ಇಲಾಖೆ ರಸ್ತೆ ಗುಂಡಿ, ಡಾಂಬರೀಕರಣ, ಮೋರಿ ಎಲ್ಲವೂ ಸ್ವಂತ ಹಣದಲ್ಲಿ ದುರಸ್ತಿ ಮಾಡೋದಕ್ಕೆ ಮುಂದೆ ಬಂದಿದ್ದಾರಂತೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ವ್ಯಾಪ್ತಿಯ ಹೆಬ್ಗೋಡಿ ಭಾಗದ 10ಕ್ಕೂ ಅಧಿಕ ರಸ್ತೆಗಳ ಅಭಿವೃದ್ಧಿ ಮಾಡ್ತೀವಿ ಅಂತ ಕೇಳಿಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಡಿಸಿಎಂ ಡಿಕೆಶಿ ಅವರು ಯಾವ ರಸ್ತೆ ಕೇಳ್ತಾರೋ ಆ ರಸ್ತೆಗಳನ್ನ ಅವರಿಗೆ ಕೊಡ್ತೀವಿ, ಅಭಿವೃದ್ಧಿ ಮಾಡ್ಲಿ ಅಂತ ಸಲಹೆ ಕೊಟ್ಟಿದ್ದಾರೆ. ಬಹಳ ಸಂತೋಷ. ಅವ್ರಿಗೆ ಆಯ್ಕೆ ಮಾಡಿ ಅವ್ರು ನಂಗೆ ಮಾತಾಡಿಲ್ಲ, ನಂಗೆ ಮಾತಾಡ್ದ ಕೊಟ್ಟಿದ್ದಾರೆ. ಅವ್ರಿಗೆ ಏನ್ ಬೇಕು ಅಂದ್ಬಿಟ್ಟು ಅವ್ರನ್ನು ಕರೆಸ್ತೀನಿ, ಅವರು ಬರೆದುಕೊಡ್ಲಿ, ಅವರೇ ಡೆವಲಪ್ಮೆಂಟ್ ಮಾಡಿ. ಬಹಳ ಸಂತೋಷ. ಖಂಡಿತ ಕೊಡ್ತೀವಿ. ಸದ್ಯ CSR ಅನುದಾನದ ಅಡಿ ರಸ್ತೆಗಳ ಅಭಿವೃದ್ಧಿ ಮಾಡಲು ಸಂಸ್ಥೆ ಮುಂದಾಗಿದೆ. ಬಯೋಕಾನ್ ಸಂಸ್ಥೆ ರೀತಿನೇ ಇತರ ಕಂಪನಿಗಳು ತಮ್ಮ ತಮ್ಮ ಕಚೇರಿ ಮುಂಭಾಗದ ರಸ್ತೆಗಳನ್ನ ಅಭಿವೃದ್ಧಿ ಮಾಡೋದಿಕ್ಕೆ ಆರಂಭಿಸಿದ್ರೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಸಮಸ್ಯೆನೇ ಬರೋದಿಲ್ಲ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.